ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಯಲ್ಲಿ ಲಾಸ್ಟ್ ಟೈಮ್ ಸ್ಪ್ರೇ ಮಾಡಿದ ಬಯೋವಿಟಾ ಬಯೋಸ್ಟಿಮ್ಯುಲೇಟ್ ಆದ ಬಯೋವಿಟಾ ಪ್ಲಾಂಟ್ ಅವತಾರ್ ಫಂಗಿಸೈಡು ಮತ್ತು ಇಮೆಕ್ಟಬೆಂಜೋಡನ್ನು ಸ್ಪ್ರೇ ಮಾಡಿದ್ದೆ ಈ ಹೊಲಕ್ಕೆ. ಇದು ಸ್ಪ್ರೇ ಮಾಡಿ ಇಲ್ಲಿ ಒಂದು ವಾರ ಆಗಿದೆ. ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ ಒಂದು ವಾರ ಆದಮೇಲೆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಅಂತ. ಈ ವಿಡಿಯೋವನ್ನು ನೋಡಿ, ಇಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ಎಂಡ್ ಕಾರ್ಡ್ಸ್ನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ಫುಲ್ವರೆಗೂ ನೋಡಿ. ಇವತ್ತು ಸ್ಪ್ರೇ ಮಾಡಿ ಒಂದು ವಾರ ಆಗಿದೆ. ಯಾವ ಥರ ರಿಸಲ್ಟ್ ಇದೆ ಅಂತ ನೀವೇ ನೋಡ್ಬೋದು. ಯಾವ ಥರ ಹುಳ ಇಲ್ಲ, ಫಂಗಿಸೈಡ್ ಅಂತೂ ಮಚ್ಚೆ ಆಗಲಿ ಯಾವುದಾದ್ರೂ ಇಲ್ಲ. ಇವತ್ತು ಗ್ರೋತ್ ಅಂತೂ ಚೆನ್ನಾಗೇ ಬಂದಿದೆ. ಇಷ್ಟು ಅಡವಲ್ಲಿದ್ದರೂ ಕೂಡ ಒಂದೊಂದು ಗಿಡಕ್ಕೆ 8 ರಿಂದ 9 ಸೈಡ್ ಬ್ರಾಂಚಸ್ ಅಂತೂ ಓಪನ್ ಆಗಿದೆ ಬಯೋವಿಟಾ ಸ್ಪ್ರೇ ಮಾಡೋದ್ರಿಂದ. ಇದರಲ್ಲಿ ಇನ್ನೂ ಬೇಕಂದರೆ ನ್ಯೂಟ್ರಿಯನ್ಸು ಕೂಡ ಸ್ಪ್ರೇ ಮಾಡ್ಕೋಬೋದಿಲ್ಲ, ಅಂದರೆ ವಾಟರ್ ಸಾಲು ಫರ್ಟಿಲೈಸರ್ ಆದರೆ 319 ಕೂಡ ಸ್ಪ್ರೇ ಮಾಡಿದ್ರೆ ಇನ್ನೂ ಹೆಚ್ಚು ಉತ್ತಮ ರಿಸಲ್ಟನ್ನು ನೋಡ್ಬೋದು. ಇಲ್ಲಿಗೆ ನಮಗೆ ಎಷ್ಟು ಸೈಡ್ ಬ್ರಾಂಚಸ್ ನೋಡೋದಾದರೆ ಇದರಲ್ಲಿ 1 2 3 4 5 6 7 8 9 10 ಸೈಡ್ ಬ್ರಾಂಚಸ್ ಈ ಗಿಡದಲ್ಲಿ ಓಪನ್ ಆಗಿದೆ. ಒಂದು ಗಿಡಕ್ಕೆ ಒಂದು ಇಲ್ಲಿ ಗಿಡಕ್ಕೆ ನೋಡಿದ್ರು ಕೂಡ ಅಷ್ಟೇ 1 2 3 4 5 6 7 ಇದಕ್ಕಾದರೆ 7 8ರಿಂದ 10 ಕಂಪಲ್ಸರಿ ಒಂದು ಗಿಡಕ್ಕೆ ಸೈಡ್ ಬ್ರಾಂಚಸ್ ಅಂತೂ ಓಪನ್ ಆಗಿರ್ತವೆ. ನೆಕ್ಸ್ಟ್ ಟೈಮ್ ಬಂದು ನಾವು ಇನ್ನೊಂದು ಸ್ಪ್ರೇ ಮಾಡ್ತೀನಿ ಇನ್ನೊಂದು ವಾರದೊಳಗಡೆ. ಅದು ಯಾವ ಥರ ರಿಸಲ್ಟ್ ಬರುತ್ತೆ, ಯಾವ ಸ್ಪ್ರೇ ಮಾಡ್ತೀನಿ ಎಂದು ವಿಡಿಯೋ ನೋಡಲು ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡಿ. ಧನ್ಯವಾದಗಳು. ನೀವೇ ನೋಡ್ಬೋದು ಒಂದು ಸಾರಿ. ಸೈಡ್ ಬ್ರಾಂಚಸ್ ಅಂತೂ ಇದಕ್ಕೆ ಭಾಳ ಓಪನ್ ಆಗಿದೆ. 1 2 3 4 5 6 7 8 9 ಈ ಗಿಡಕ್ಕಾದರೆ 9 ಸೈಡ್ ಬ್ರಾಂಚಸ್ ಓಪನ್ ಆಗಿದ್ದಾವೆ. ಇಷ್ಟು ಅಡವು ಇದ್ದರೂ ಕೂಡ ಇಷ್ಟೊಂದು ಸೈಡ್ ಬ್ರಾಂಚಸ್ ಓಪನ್ ಆಗಿದ್ದಾವೆ ಅಂದರೆ ಗ್ರೇಟ್ ಅಂತ ಹೇಳ್ಬೋದು. ಆದರೆ ಒಂದು ಸಾರಿ ಸ್ಪ್ರೇ ಮಾಡಿ. ಧನ್ಯವಾದಗಳು.